ತಿಪ್ಪನಹಳ್ಳಿ ರಸ್ತೆ ದುಸ್ಥಿತಿ, ದುರಸ್ತಿಗೆ ರೈತ ಸಂಘದ ಆಗ್ರಹ, ಹೋರಾಟದ ಎಚ್ಚರಿಕೆ. ಸ್ಥಳ: ಶಹಪೂರ ತಾಲೂಕು, ಯಾದಗಿರಿ ಜಿಲ್ಲೆ. ಮುಖ್ಯ ಸಮಸ್ಯೆ: ಶಹಪೂರ ತಾಲೂಕಿನ ತಿಪ್ಪನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಕಾಮಗಾರಿ ಕಳೆದ 2 ವರ್ಷಗಳಿಂದ ಅರ್ಧಕ್ಕೆ ನಿಂತಿದ್ದು, ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದೆ. ರಾಜ್ಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಈ ರಸ್ತೆಯುದ್ದಕ್ಕೂ ದೊಡ್ಡ ಗುಂಡಿಗಳು ಬಿದ್ದಿದ್ದು, ಮಳೆಗಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಜನಸಾಮಾನ್ಯರ ಸಂಕಷ್ಟ: ದೈನಂದಿನ ಪ್ರಯಾಣಿಕರು, ರೈತರು, ಕೂಲಿಕಾರರು, ಶಾಲಾ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರು ಪ್ರತಿನಿತ್ಯ ಈ ಅಪಾಯಕಾರಿ ರಸ್ತೆಯಲ್ಲೇ ಪ್ರಯಾಣಿಸಬೇಕಾಗಿದೆ. ಅಪಾಯಕಾರಿ ಸನ್ನಿವೇಶ: ರಸ್ತೆಯ ಬದಿಗಳಲ್ಲಿ ಜಾಲಿಗಿಡಗಳು, ಕಂಠಿಗಳು ದಟ್ಟವಾಗಿ ಬೆಳೆದಿರುವುದರಿಂದ ದೊಡ್ಡ ವಾಹನಗಳು ಎದುರಾದಾಗ ದ್ವಿಚಕ್ರ ವಾಹನ ಸವಾರರಿಗೆ ಪಕ್ಕಕ್ಕೆ ಸರಿಯಲು ಜಾಗವಿಲ್ಲದೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಬಾಧಿತ ಗ್ರಾಮಗಳು: ಈ ರಸ್ತೆಯು ತಿಪ್ಪನಹಳ್ಳಿ, ಕನ್ಯಕೋಳೂರು, ಅನವಾರ, ಬೊಮ್ಮನಹಳ್ಳಿ, ಟಿ. ವಡಿಗೇರ ಮತ್ತು ಹಯ್ಯಾಳ ಗ್ರಾಮಗಳ ಜನರಿಗೆ ಸಂಪರ್ಕ ಕೊಂಡಿಯಾಗಿದೆ. ರೈತ ಸಂಘದ ಎಚ್ಚರಿಕೆ: ಕರ್ನಾಟಕ ಪ್ರಾಂತ ರೈತ ಸಂಘದ ಶಹಪೂರ ತಾಲೂಕು ಕಾರ್ಯದರ್ಶಿ ಭೀಮರಾಯ ಪೂಜಾರಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆಯು ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯವನ್ನು ಕೈಗೊಂಡು ಬದಿಯಲ್ಲಿರುವ ಜಾಲಿಕಂಠಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಲೋಕೋಪಯೋಗಿ ಇಲಾಖೆ, ಪಿಡಬ್ಲ್ಯೂಡಿ ಕಚೇರಿಯ ಮುಂದೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.